ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಾವೇರಿ ಕನ್ನಡ ಮೀಡಿಯಂ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಮೊದಲಿಗೆ ಶಶಿ ರವಿಯ ಬಗ್ಗೆ ಹೇಳ್ತಿರ್ತಾನೆ. ರವಿ ಈಗ ತುಂಬ ಪಶ್ಚಾತ್ತಾಪ ಪಡ್ತಿದ್ದಾನೆ. ಯಾಕೆಂದರೆ ಗೊತ್ತಿಲ್ಲದೇನು ನಾನು ಕಾವೇರಿಗೆ ತುಂಬ ನೋವು ಕೊಟ್ಟಿದ್ದೇನೆ. ಹಬ್ಬದ ದಿನ ಎಲ್ಲರೂ ಖುಷಿಯಾಗಿರಬೇಕು ಅಂತ ಹೇಳ್ತಿರ್ತಾನೆ. ಆಗ ನೇತ್ರಸ ಹೇಳ್ತಾಳೆ, ಹೌದು ಅವರೀಗ ತುಂಬ ಪಶ್ಚಾತ್ತಾಪ ಪಡ್ತಿದ್ದಾರೆ. ಕಾವೇರಿಗೆ ಅಲ್ಲೇ ನೆನಪು ಬರಬೇಕಂತೇಳಿ ಅವರು ದೇವರಿಗೆಲ್ಲ ಹರಕೆ ಹೊತ್ತಿದ್ದಾರೆ ಅಂತ ಹೇಳ್ತಾಳೆ. ಕಾವೇರಿಗೆ ಅಲ್ಲೇ ನೆನಪು ಬಂದದ್ದು ಮತ್ತು ಅಗಸ್ತ್ಯ ವಾಪಸ್ ಮನೆಗೆ ಬಂದದ್ದು ವಿಷಯ ಕೇಳಿ ನಮಗೆ ತುಂಬ ಖುಷಿಯಾಗಿದೆ. ಈ ಸಲದ ಹಬ್ಬ ತುಂಬ ಖುಷಿಕರವಾಗಿದೆ. ಎಲ್ಲ ದುಃಖಗಳನ್ನು ಹೋಗಿಸಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಿದ್ದೇವೆ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಅಗಸ್ತ್ಯನ ಹತ್ರ ಹೇಳ್ತಾರೆ, ನೀನು ಕಾವೇರಿಗೆ ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳಬೇಕಾದ್ರೆ ಶಶಿ ಹೌದೌದು ಅಗಸ್ತ್ಯ ಕಾವೇರಿಗೆ ತಿನ್ನಿಸಬೇಕು ಸ್ವೀಟ್ ಅಂತ ಹೇಳ್ತಾರೆ. ಆಗ ಅಗಸ್ತ್ಯ ಸ್ವೀಟ್ ತಿನ್ನಿಸಲು ತಯಾರಾದಾಗ ಬೃಂದ ಫೋನಲ್ಲಿ ವಿಡಿಯೋ ತೋರಿಸುವ ಹಾಗೆ ಕನ್ಸನ್ನೆ ಮಾಡ್ತಾಳೆ. ಆಗ ಅಗಸ್ತ್ಯ ಏನೂ ಇರ್ಬೋದು ಇವಳದ್ದು ಮೊಬೈಲ್ ಇದು ಎಂತ ಅಂತ ತಿಳ್ಕೊಳ್ಬೇಕಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಮತ್ತು ಪ್ರೀತಿಯಿಂದ ಕಾವೇರಿ ಹತ್ರ ಬಂದು ಬೃಂದಳ ಮುಖ ನೋಡಿ ಕಾವೇರಿಗೆ ಸ್ವೀಟ್ ತಿನ್ನಿಸ್ತಾನೆ. ಇದನ್ನು ನೋಡಿದ ಬೃಂದ, ವಿವೇಕ್ ಮತ್ತು ಅನಿಕಳಿಗೆ ಸಿಟ್ಟು ಬರ್ತಿರುತ್ತೆ. ವೃಂದ ಅನಿಕಳ ಹತ್ರ ಗುಸುಗುಸು ಅಂತ ಕಿವಿಯಲ್ಲಿ ಹೇಳ್ತಾಳೆ. ಅದನ್ನು ಕೇಳಿಸಿಕೊಂಡ ಅನಿಕ ಹೇಳ್ತಾಳೆ ಕಾವೇರಿ ಹತ್ರ, ನಿನಗೆ ಅಲೆ ನೆನಪು ಬಂದದ್ದ, ನನಗೇನು ಡೌಟ್ ಅಂತ ಅನಿಸುತ್ತೆ. ನಿನಗೆ ಅಲೆ ನೆನಪು ಇದೆ, ನೀನು ಸುಮ್ಮನೆ ನಾಟಕ ಮಾಡ್ತಿದ್ಯಾ, ಅದು ಹೇಗೆ, ಯಾವ ಡಾಕ್ಟ್ರ್ ಇಲ್ಲದೆ ನಿನಗೆ ಇಷ್ಟು ಬೇಗ ನೆನಪು ಬಂತು ಅಂತ ಹೇಳ್ತಾಳೆ. ಅದಕ್ಕೆ ಬೃಂದ ಸಹ ಅದೇ ರೀತಿ ಪ್ರಶ್ನೆ ಮಾಡ್ತಾಳೆ ಮತ್ತು ವಿವೇಕ್ ಸಹ ಅದೇ ಡೌಟ್ ನನಗಿದೆ ಅಂತ ಹೇಳ್ತಾನೆ. ವೃಂದ ಹೇಳು, ನೀನು ಆನ್ಸರ್ ಕೊಡಬೇಕಂತ ಹೇಳ್ತಾಳೆ. ರಾತ್ರಿಯಲ್ಲಿ ಎಲ್ಲರೂ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ. ಶಶಿ ಕೇಳ್ತಾನೆ ರವಿ ಹತ್ರ, ಏನು ನಿನಗೆ ಡ್ಯಾನ್ಸ್ ಮಾಡಲಿಕ್ಕಿದೆ ಅಂತ ಹೇಳ್ಬೇಕಾದ್ರೆ ರವಿ ಹೇಳ್ತಾನೆ, ನನಗಿಲ್ಲ ಡ್ಯಾನ್ಸ್ ಮಾಡಲಿಕ್ಕೆ, ನಿನಗೆ ಮಾಡಲಿಕ್ಕಿದೆ ಅಂತ ಹೇಳ್ಬೇಕಾದ್ರೆ ನನಗಿಲ್ಲ. ಆಗ ರವಿ ಹೇಳ್ತಾನೆ, ಹೌದು ಈಗ ಮಾಡ್ತಾರೆ ಒಬ್ಬರು ಅಂತ ಹೇಳ್ಬೇಕಾದ್ರೆ ಯಾರು ಅಂತ ಹೇಳ್ಬೇಕಾದ್ರೆ ನಿನ್ನ ಮಗ ಮತ್ತು ಸೊಸೆ ಅಂತ ಹೇಳ್ಬೇಕಾದ್ರೆ ಆಯ್ತಾಯಿತು ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಡ್ಯಾನ್ಸ್ ಮಾಡಬೇಕಂತೇಳಿ ಅವರನ್ನು ಕರೆಸ್ತಾರೆ. ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ವಿವೇಕ್, ಬೃಂದ, ಅನಿಕ ಬರುವುದಿಲ್ಲ, ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ನೋಡ್ತಿರ್ತಾರೆ. ಇತ್ತ ನಕಲಿ ಅಗಸ್ತ್ಯ ಬಂದು ಗವಿಯಲ್ಲಿ ನೋಡ್ತಾ ಇರ್ತಾನೆ. ಅವನಿಗೆ ಗೊತ್ತಾಗ್ತದೆ, ಇವನಿಗೆ ಗೊತ್ತಾಗಿದೇನು ಅಂತ ಅಂದ್ಕೊಳ್ತಿರ್ತಾನೆ ಮತ್ತು ಅವನು ಸಹ ವಾಪಸ್ ಹೋಗ್ತಾನೆ. ಇತ್ತೆಲ್ಲರೂ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡ್ತಾರೆ. ಮಾರನೆಯ ದಿನ ವೃಂದ ಅಗಸ್ತ್ಯನನ್ನು ಎಳೆದುಕೊಂಡು ಬರಬೇಕಾದ್ರೆ ಅಗಸ್ತ್ಯ ಹೇಳ್ತಾನೆ ಕೈ ಬಿಡ್ರಿ ಅಂತ ಹೇಳ್ತಾನೆ. ಅದಕ್ಕೆ ಬೃಂದ ಹೇಳ್ತಾಳೆ, ನೀನು ಏನು ಅಂದ್ಕೊಂಡಿದ್ದೆ, ನಿನಗೆ ಭಯನೇ ಇಲ್ವಾ ಅಂತ ಹೇಳ್ತಾಳೆ. ನಿನಗೆ ನಾನು ಎಷ್ಟೊಂದು ಕಾಲ್ ಮಾಡಿದ್ದೇನೆ, ನಿನಗೆ ಮಾತಾಡಲಿಕ್ಕೆ ಏನು ರೋಗ, ಮನೆಗೆ ಬಂದ ನಂತರ ನಿನ್ನ ಹತ್ರ ಸನ್ನೆ ಮಾಡ್ತಾ ಇದ್ದೇನೆ, ನೀನು ಬರ್ತೇನೆ ಇಲ್ಲ ಅಂತ ಹೇಳ್ತಾಳೆ. ಬೃಂದ ಹೇಳ್ತಾಳೆ, ನಿನಗೆ ಈ ಮನೆಗೆ ಕರ್ಕೊಂಡು ಬಂದದ್ದು ನಾನು, ನೀನು ಏನೇನು ಮಾಡಬೇಕಂತನೂ ಸಹ ನಾನು ನಿನ್ನಲ್ಲಿ ಹೇಳಿದ್ದೇನೆ. ಇದನ್ನೆಲ್ಲ ಬಿಟ್ಟು ಎಸ್ಕೇಪ್ ಆಗೋಕ್ಕೆ ನೋಡಿದರೆ ಏನು ಮಾಡ್ತೇನೆ ಅಂತ ನಿನಗೆ ಗೊತ್ತಲ್ವಾ ಅಂತ ಹೇಳ್ತಾಳೆ. ಅಗಸ್ತ್ಯ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಇಷ್ಟಕ್ಕೆಲ್ಲ ಕಾರಣ ಬೃಂದನೇನಾ ಅವನಿಂದ ಇರುವುದಂತ ಕಾವೇರಿಯವರು ಹೇಳಿದ ಮಾತು ನಿಜ ಅಂತ ಅಂದ್ಕೊಂಡಿರ್ತಾನೆ. ಅಗಸ್ತ್ಯನ ಬಳಿಗೆ ವೃಂದ ಬಂದು, ನಾನು ಎಷ್ಟೊಂದು ಆಗದಿಂದ ಮಾತಾಡ್ತಿದ್ದೆ, ನೀನು ಯಾಕೆ ಸುಮ್ಮನೆ ಇದ್ದೀಯಾ ಅಂತ ಹೇಳ್ತಾಳೆ. ಮತ್ತು ಹೇಳ್ತಾಳೆ, ನೀನೇನು ಅವಳ ಹತ್ರ ಕ್ಲೋಸ್ ಆಗಿರುವುದೇನು, ಸರಸ ಮಾಡುವುದೇನು ಅಂತ ಹೇಳಬೇಕಾದ್ರೆ ನೀವೇ ಹೇಳಿದಲ್ಲ ಮೇಡಮ್ ಅವಳ ಹತ್ರ ಕ್ಲೋಸ್ ಆಗಿರಬೇಕಂತ, ಅದಕ್ಕಾಗಿ ನಾನು ಅವಳ ಹತ್ರ ಡೌಟ್ ಬರಬಾರ್ದು ಅಂತ ಕ್ಲೋಸ್ ಆಗಿದ್ದೇನೆ ಅಂತ ಹೇಳ್ತಾನೆ. ಡೌಟ್ ಬರಬಾರ್ದಂತ ಅಷ್ಟೊಂದು ಕ್ಲೋಸ್ ಆಗಿರುವುದ ನೀನು ಅಂತ ಹೇಳ್ತಾಳೆ. ಮತ್ತು ಅದೌದು, ನೀನೇ ಬೆಟ್ಟದಿಂದ ತಳ್ಳಿದಂತ ಅವಳಿಗೆ ಗೊತ್ತಾಗಿದ್ದ, ಅವಳಿಗೀಗ ನೆನಪು ಬಂದಿದ್ದಲ್ಲ ಅಂತ ಹೇಳಬೇಕಾದ್ರೆ ಅಗಸ್ತ್ಯನಿಗೆ ಶಾಕ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ವೃಂದಾಳೇನಾ ಅಂತ ಶಾಕಿಂದ ನೋಡ್ತಿರ್ತಾನೆ. ತುಂಬ ಕೋಪದಿಂದ ಕಾವೇರಿಯನ್ನು ಬೆಟ್ಟದಿಂದ ತಳ್ಳ ಕಾರಣ ಇವಳೇನಾ, ಹಾಗಾದರೆ ನನ್ನ ಮಗು ಅಂತ ಕೈಯನ್ನು ಮುಷ್ಟಿ ಹಿಡಿದು ಕೋಪದಿಂದ ನಿಂತಿರ್ತಾನೆ. ಇತ್ತ ರೋಡ್ನಲ್ಲಿ ಅಗಸ್ತ್ಯನ ಥರನಿರೋ ಇನ್ನೊಬ್ಬ ಹೋಗ್ತಾ ಇರಬೇಕಾದ್ರೆ ವೃಂದನಿಗೆ ಹೇಳ್ತಿರ್ತಾನೆ, ಇಷ್ಟಕ್ಕೆಲ್ಲ ಕಾರಣ ನೀನೇ ವೃಂದ, ನೀನು ಇಷ್ಟೆಲ್ಲ ನನ್ನ ಹತ್ರ ಮಾಡಿಸಿ ಈಗ ನೀನು ಆರಾಮಾಗಿ ಇದ್ದೀಯ, ಆದರೆ ನಾನು ನಿನ್ನನ್ನು
ಯಾವತ್ತೂ ಸುಮ್ಮನೆ ಬಿಡಲ್ಲ, ಇದಕ್ಕೆ ಪ್ರತೀಕಾರ ತೀರಿಸ್ತೇನಂತ ಅಂದ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ರೋಡಲ್ಲಿ ಬರಬೇಕಾದ್ರೆ ರೌಡಿಗಳು ಬಂದು ಅವನನ್ನು ಮುತ್ತಿಗೆ ಹಾಕ್ತಾರೆ. ಆಗ ಅವನು ಹೇಳ್ತಾನೆ, ಯಾರು ನೀವು, ಯಾಕೆ ನನ್ನನ್ನು ಈ ಥರ ಮುತ್ತಿಗೆ ಹಾಕಿದ್ದೀರಾ ಅಂತ ಕೇಳಬೇಕಾದ್ರೆ ಅವರು ರೌಂಡ್ ಬರ್ತಾರೆ. ಅದರಲ್ಲಿ ಹೇಳ್ತಾನೆ, ನೀನು ನಮ್ಮನ್ನೇ ಕಣ್ತಪ್ಪಿಸಿ ಹೋಗಿದ್ದೀಯ, ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಬೇಕಾದ್ರೆ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಂತ ಹೇಳ್ತಾನೆ. ನಾನು ಅವನಲ್ಲ ಅಂತ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಗೊತ್ತು, ನೀನು ಸುಮ್ಮನಿರು, ನೀನು ನಾಟಕ ಮಾಡ್ತಿದ್ದೀಯ ಅಂತ ಹೇಳ್ತಾನೆ. ಆದರೆ ಏನು ಕನ್ಫ್ಯೂಸ್ ಮಾಡಿಲ್ಲ, ನೀನೇ ಅವನು, ಅವನೇ ನೀನು ಅಂತ ಹೇಳಿ ಅವನನ್ನು ಎಲ್ಲರೂ ಹಿಡ್ಕೊಳ್ತಾರೆ. ಅವರಿಗೆ ಅಲ್ಲಿಂದ ಹೊಡೆದು ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಅವರು ಕೂಡ ಅವನನ್ನು ಬೆನ್ನಟ್ಟಿಸಿಕೊಂಡು ಹೋಗ್ತಾರೆ. ಇತ್ತ ವೃಂದ ಅದನ್ನೆಲ್ಲ ಕೇಳಿದ್ಲಂತ ಹೇಳ್ಬೇಕಾದ್ರೆ ಅಗಸ್ತ್ಯ ಇಲ್ಲ ಅಂತ ಹೇಳ್ತಾನೆ. ವೃಂದ ಅಗಸ್ತ್ಯನ ಹತ್ರ ಹೇಳ್ತಾಳೆ, ಅವಳಿಗೆ ನೆನಪು ಬಂದಿದೆ ಅಂತ ಗೊತ್ತಿದ್ರು ನಿನ್ನ ಕೇಳದೆ ಸುಮ್ಮನಿದ್ದಾಳೆಲ್ಲ, ಅವಳು ಏನೋ ಸ್ಕೆಚ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಇತ್ತ ಒಬ್ಬ ರೌಡಿ ವೃಂದಳಿಗೆ ಕಾಲ್ ಮಾಡಿ ಅವನು ತಪ್ಪಿಸಿಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಆಗ ವೃಂದ, ನಿಮಗೆ ಅವಳನ್ನು ಇಟ್ಕೊಳ್ಳಿಕ್ಕೆ ಆಗಲಿಲ್ವ ಅಂತ ಹೇಳ್ತಾಳೆ. ಹಿಡಿಯುತ್ತೇವೆ, ನಮ್ಮವರೆಲ್ಲ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ವೃಂದ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಿಮಗೆ ಹಣವನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾಳೆ. ಅವನನ್ನು ಹಿಡಿದು ಮೊದಲನೇ ಥರನೇ ಕೂಡಾಕಬೇಕು. ಎಸ್ ಮೇಡಮ್ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಅಗಸ್ತ್ಯ ಈ ವೃಂದ ಏನು ಮಾಡ್ತಾ ಇರ್ತಾಳೆ ಅಂತ ಅವಳನ್ನೇ ನೋಡ್ತಾ ಇರ್ತಾನೆ. ಅಗಸ್ತ್ಯ ವೃಂದಳ ಬಳಿ ಬಂದು ಏನಾಯಿತು ಮೇಡಮ್ ಅಂತ ಹೇಳಬೇಕಾದ್ರೆ ಅಲ್ಲಿರುವ ಅಗಸ್ತ್ಯ ತಪ್ಪಿಸ್ಕೊಂಡಿದ್ದಾನೆ, ಡೋಂಟ್ ವರಿ, ನೀನೇನು ಹೆದರಬೇಡ, ನಮ್ಮವರು ಅವನನ್ನು ಹುಡುಕಿಸಿ ಪುನಃ ಬಂಧಿಸ್ತಾರೆ ಅಂತ ಹೇಳ್ತಾಳೆ. ಬಟ್ ನೀನು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋದರೆ ಸುಮ್ಮನಿರಲ್ಲ, ನೀನು ಮಾಡಬೇಕಾದ ಟಾಸ್ಕ್ ಇನ್ನೂ ಬಾಕಿ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ವೃಂದಳಿಗೆ ಗೊತ್ತಾಗುತ್ತಾ, ನಾನು ಇಷ್ಟೆಲ್ಲ ಮಾತಾಡಿದ್ದು ನಿಜವಾದ ಅಗಸ್ತ್ಯನ ಹತ್ರನೇ ಅಂತ ಗೊತ್ತಾಗುತ್ತಾ. ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ.